ಹಲೋ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜ್ಞಾನ್ ಹಬ್ಗೆ ಸ್ವಾಗತ. ಇದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2022 8ನೇ ತರಗತಿ. ಈ 8ನೇ ತರಗತಿಯ ಪಾಠವಾಗಿರುವಂತಹ 7ನೇ ಪಾಠ ಇದು. 3ನೇ ಪಾಠ ಆಹುತಿ. ಈ ಪಾಠ ಬಹಳ ಚೆನ್ನಾಗಿದೆ. ಇದು ಫಿಲ್ಮ್ ಸ್ಟೋರಿ ಥರ ಇದೆ. ಸೊ ಇದನ್ನು ಬರ್ತಿರೋರು ಕೊಡಗಿನ ಗೌರಮ್ಮ ಅಂತ. ಕೃತಿಕಾರರ ಪರಿಚಯ. ಇದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಕೊಡಗಿನ ಗೌರಮ್ಮನವರು ಕನ್ನಡದ ಪ್ರಥಮ ಕಥೆಗಾರ್ತಿ, ಕನ್ನಡದ ಮೊದಲ ಕಥೆಗಾರ್ತಿಯವರು ಎಂದು ಹೆಸರಾಗಿದ್ದಾರೆ. ಇವರು 1912 ಮಾರ್ಚ್ 3ರಂದು ಮಡಿಕೇರಿಯಲ್ಲಿ ಜನಿಸಿದರು. ಇವರು 1912 ಮಾರ್ಚ್ 3ರಂದು ಜನಿಸಿದರು. ಸ್ವತಂತ್ರ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ನೀಡಿದರು. ನೋಡಿ, ಇವ್ರದ್ದು ಎಷ್ಟು ದೊಡ್ಡ ಮನಸ್ಸಾಗಿತ್ತು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ನಮಗೆ. ಗೌರಮ್ಮನವರು ಮಿಸೆಸ್ T.G. ಕೃಷ್ಣ ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಇವರು ಮಿಸೆಸ್ T.G. ಕೃಷ್ಣ ಅಂತ ಹೇಳೋ ಹೆಸರಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಈ ಕಥೆಗಳಲ್ಲಿ ಕಂಬನಿ, ಚಿಗುರು, ಗೌರಮ್ಮನ ಕಥೆಗಳು ಅವರ ಕಥಾ ಸಂಕಲನಗಳು. ಸೊ ಈಗ ಕೃತಿಕಾರರ ಬಗ್ಗೆ ತಿಳ್ಕೊಂಡು ಈಗ ಪಾಠ ಆಹುತಿ. ಈ ಪಾಠ ಬಹಳ ಚೆನ್ನಾಗಿದೆ. ಇದು ಇವಾಗಿನ ಜನ್ರೇಷನ್ನಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಏನು ಮೆಸೇಜ್ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ಆಹುತಿ. ಕೊಡಗಿನ ಗೌರಮ್ಮ. ನಾನು MA ಪಾಸಾಗಿದ್ದೆ. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು. ನೋಡಿ ಇಲ್ಲಿ, ನಾನು MA ಪಾಸಾಗಿದ್ದೆ, ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕಾಗಿದ್ದು ಹೆಣ್ಣು. ನೋಡಿ, ಇದು ಹೀರೋ, ಈ ಪಾಠದ ಹೀರೋ. ಇವನು MA ಪಾಸ್ ಮಾಡಿದ್ದಾನೆ. ಸೊ ಅವರ ಅಪ್ಪ ಅಮ್ಮ ಅವನಿಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕ್ತಾ ಇದ್ರಂತೆ. ನೋಡಿ, ಇವರು ಯಾವ ಟೈಮ್ ಇದು 1912ರಲ್ಲಿ ಹುಟ್ಟಿದ್ದವರು. ಸೊ ಅಲ್ಲಿ ಆ ಸಮಯದ ಆಸುಪಾಸಿನ ಟೈಮಲ್ಲಿ ನಡೀತಿರುವಂಥ ಘಟನೆಯ ಬಗ್ಗೆ ಇವರು ಒಂದು ಪಾಠವನ್ನು ಬರೆದಿದ್ದಾರೆ. ಆವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಿ ಬೇಗ ಮದುವೆ ಮಾಡಿಬಿಡೋರು. ಸೊ ಈ MA ಪಾಸ್ ಆದ ತಕ್ಷಣ ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕ್ತಾ ಇರ್ತಾರೆ ಇವನಿಗೆ. ಅಂತೂ ಕಡೆಗೆ ಹುಡುಗಿಯು ನಿಶ್ಚಯ ಆಯಿತು. ಲಾಸ್ಟಿಗೆ ಹುಡುಗಿನೂ ನಿಶ್ಚಯ ಆದಳು. ನಮ್ಮ ಮನೆಯಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ. ಆ ಹುಡುಗಿ ಮನೆ ದೂರ ಇರಲಿಲ್ಲ. ಇವ್ರ ಮನೆಯಿಂದ, ಹೀರೋ ಮನೆಯಿಂದ 12 ಮೈಲಿ ಅಷ್ಟೇ ಇದ್ದಿದ್ದು. 12 ಮೈಲಿ ದೂರ ಒಂದು ಹಳ್ಳಿಯಲ್ಲಿ ಆ ಹುಡುಗಿ ಮನೆ ಇರುತ್ತೆ. ಅವಳಿಗೂ ತಂದೆ ತಾಯಿ ಇದ್ದರು. ಆ ಹುಡುಗಿಗೂ ಅಪ್ಪ ಅಮ್ಮ ಇರ್ತಾರೆ. ಆದರೆ ಅವಳು ಬಹಳ ಬಡವರಂತೆ. ಅಂದರೆ ಆ ಹುಡುಗಿ ಮನೆಯವರು ಬಹಳ ಬಡವರಂತೆ. ನನಗೇನೋ ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು. ಈ ಹುಡುಗನಿಗೆ ದೊಡ್ಡ ಮನೆ ಹುಡುಗಿಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಯಾಕೆ? ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಇವನಿಗೆ. MA ಆಗಿದೆ, ಇಂಗ್ಲೆಂಡಿಗೆ ಹೋಗ್ಬಿಟ್ಟು ಬ್ಯಾರಿಸ್ಟರ್ ಆಗಬೇಕು. ಸೊ ಇವರು ಅಷ್ಟು ಅನುಕೂಲ ಆಗಿರಲ್ಲ ಅಂತ ಗೊತ್ತಾಗುತ್ತೆ. ಇವರು ಅಷ್ಟು ಅನುಕೂಲ ಪರಿಸ್ಥಿತಿಯಲ್ಲಿರಲ್ಲ. ಸೊ ಇವನಿಗೆ ಮದುವೆ ಮಾಡ್ಕೊಂಡ್ಬಿಟ್ಟು ಮಾವನ ಮನೇಲಿ ಕೊಟ್ಟಿರೋ ದುಡ್ಡಲ್ಲಿ ಬ್ಯಾರಿಸ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಇಂಗ್ಲೆಂಡಿಗೆ ಹೋಗಬೇಕಾದ್ರೆ ಹಣ ಬೇಕು. ನನಗಾಗಿ ತುಂಬ ಹಣ ಖರ್ಚು ಮಾಡುವಷ್ಟು ಅನುಕೂಲವು ನನ್ನ ತಂದೆಗಿರಲಿಲ್ಲ. ಇಂಗ್ಲೆಂಡಿಗೆ ಹೋಗಬೇಕು ಅಂದರೆ ದುಡ್ಡು ಬೇಕು. ಅಂದರೆ ಹೊರಗಡೆ ಹೋಗಿ ಓದಿದ್ರೆ ಡಿಮ್ಯಾಂಡ್ ಇರುತ್ತೆ, ಬ್ಯಾರಿಸ್ಟರ್ ಆಗ್ಬೋದು ಅಂತ. ಆದರೆ ಇಷ್ಟೊಂದು ದುಡ್ಡು ಇವರಪ್ಪ ಹತ್ರ ಇರಲ್ಲ, ತಂದೆ ಹತ್ರ ಇರಲ್ಲ. ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದಾಗಿತ್ತು. ಸೊ ಅದಕ್ಕೆ ಅವನು ಏನು ಸ್ಕೆಚ್ ಆಗ್ತಾನೆ, ದೊಡ್ಡ ಮನೆ ಹುಡುಗಿಗೆ ಮದುವೆ ಮಾಡಿಬಿಟ್ರೆ ಇಂಗ್ಲೆಂಡಿಗೆ ಹೋಗ್ಬಿಟ್ಟು ಓದಿ ಬ್ಯಾರಿಸ್ಟರ್ ಆಗ್ಬೋದು ಅಂತ ಯೋಚನೆ ಮಾಡ್ತಾನೆ. ಆದ್ದರಿಂದ ಆ ಬಡವರ ಹುಡುಗಿಯನ್ನು ಮದುವೆ ಆಗಲ್ಲ. ಹುಡುಗಿ ಆ ಹುಡುಗಿ ನೋಡು ಇರಲ್ಲ, ಏನೂ ಇಲ್ಲ. ಏನಂದರೆ ಮುಂದೆ ಬ್ಯಾರಿಸ್ಟರ್ ಆಗಬೇಕು. ಸೊ ಈ ಮದುವೆ ಬೇಡ ಅಂತ ಇವನೇ ಮನಸ್ಸಲ್ಲಿ ಹೇಳ್ಕೊಳ್ತಾನೆ.
ನನ್ನ ತಂಗಿ ವಿಜಯ, ಇವನಿಗೆ ಒಬ್ಬಳು ತಂಗಿ ಇರ್ತಾಳೆ. ಆಕೆಯನ್ನು ನಾನು ವಿ ಎಂದು ಕರೆಯುತ್ತಿದ್ದೆ. ಈ ವಿಜಯಂಗೆ ವಿ ಅಂತ ಕರೀತಿರ್ತಾನೆ ಈ ಹೀರೋ. ಆಕೆ ಅಣ್ಣ, ಆ ಹುಡುಗಿಯನ್ನು ಮದುವೆ ಆಗಲು ಒಪ್ಪಿಗೆ ಎಂದು ಅಪ್ಪ ಕೇಳಿದರೆ ಏನು ಹೇಳ್ತಿ? ಅಣ್ಣ ತಂಗಿ ಮಾಮೂಲಿ ಅಲ್ವಾ, ಇವರು ಮಾತಾಡ್ತಾರೆ. ಏನು ಹೇಳ್ತಾಳೆ, ಈಗ ಹುಡುಗಿ ಒಪ್ಪಿಗೆ ಇದ್ದಾಳ ಅಂದರೆ ಏನು ಹೇಳ್ತೀಯಪ್ಪ ಅಂತ ಕೇಳ್ತಾಳೆ ತಂಗಿ. ಸೊ ಅವನೇನು ಹೇಳ್ತಾಳೆ, ನಾನೆಂದೆ ನಾನು ಅವಳನ್ನು ನೋಡಿಯೇ ಇಲ್ಲ, ಫಸ್ಟ್ ಆಫ್ ಆಲ್ ನಾನು ಅವಳಿಗೆ ನೋಡೇ ಇಲ್ಲ, ನಾನು ಏನಂತ ಉತ್ತರ ಕೊಡಬೇಕು? ಅವನ ಮನಸ್ಸಲ್ಲಿರೋದನಿಗೆ ಹೇಳ್ತಾನೆ ನೋಡಿ. ಆಗ ವಿಜಯ ಎಂದಳು, ಅಣ್ಣ ನಾನು ಅವಳನ್ನು ನೋಡಿರುವೆ, ಆದರೆ ನಾನು ನೋಡಿದ್ದೀನಣ್ಣ, ಅವಳು ಎಲ್ಲ ಥರದಲ್ಲೂ ನಿನಗೆ ಯೋಗ್ಯಳಾಗಿದ್ದಾಳೆ, ಎಲ್ಲ ಥರದಲ್ಲೂ ನಿನಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಳಣ್ಣ ಅಂತ ಹೇಳ್ತಾಳೆ ತಂಗಿ. ಓದು ಬರುವ ಗೊತ್ತಿದೆ, ಚೆನ್ನಾಗಿ ಓದಿದ್ದಾಳೆ, ನೋಡೋಕ್ಕೂ ಭಾಳ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾಳೆ. ಆವಾಗ ಒಂದು ತಟ್ಟಂತ ಅವ್ನ ಮನಸ್ಸಲ್ಲಿರೋ ಕೆಟ್ಟ ಬುದ್ಧಿ ಇರುತ್ತಲ್ವ, ಅದು ದೊಡ್ಡ ಸಾವುಕಾರ ಮನೆ ಹುಡುಗಿಗೆ ಮದುವೆ ಮಾಡ್ಕೋಬೇಕಂತ ಅವ್ನು ಕೇಳ್ತಾರೆ. ವರದಕ್ಷಿಣೆ ಎಷ್ಟು ಕೊಡ್ತಾರಂತೆ? ಆಗ ವಿಜಯ ಹೇಳ್ತಾಳೆ, ಅಣ್ಣ ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ, ಅವರು ಬಹಳ ಬಡವರು, ಆದರೆ ಹುಡುಗಿ ರತಿಯಂತೆ ಇದ್ದಾಳೆ, ಅವರೇ 500 ರೂಪಾಯಿ ಕೊಡುವೆವೆಂದು ಹೇಳಿದ್ದಾರೆ, ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ. ನಾನು ಹೇಳಿದೆ ನೋಡಿ, ವಿಜಯ, ನನಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ, ಅದಕ್ಕಾಗಿ ಖರ್ಚನ್ನು ಕೊಡುವುದಾದರೆ ಮಾತ್ರ ನಾನು ಹುಡುಗಿಯನ್ನು ಮದುವೆಯಾಗುತ್ತೇನೆ, ಇಲ್ಲದಿದ್ದರೆ ಇಲ್ಲ. ನೋಡಿ ಪಾಪ ಅವ್ರ ತಂದೆಗೆ ವರದಕ್ಷಿಣೆ ಕೊಡೋ ಹುಡುಗಿ ಬೇಡ, ವರದಕ್ಷಿಣೆ ಕೊಡೋರು ಬೇಡ ಅಂತ ಅವ್ರ ತಂದೆ ಅವರು ಎಷ್ಟು ಜವಾಬ್ದಾರಿಯುತ ಮನುಷ್ಯರು. ತಂಗಿನೂ ಆ ಥರ ಇಲ್ಲ. ಆದರೆ ಇವನು ದುರಾಸೆಯಿಂದ ಏನು ಹೇಳ್ತಾನೆ, ನೀನು MA ಪದವೀಧರ, ಅಣ್ಣ ನೀನು ಇಷ್ಟೊಂದು ಓದ್ಬಿಟ್ಟು ಇಷ್ಟು ಚಿಕ್ಕ ಆಲೋಚನೆ ಮಾಡ್ತಿದ್ಯಾ? ನೀನು ಹುಡುಗಿ ಚೆನ್ನಾಗಿದ್ದಾಳೆ, ಓದಿದ್ದಾಳೆ, ವಿದ್ಯಾವಂತೆ, ಒಳ್ಳೆ ಚೆನ್ನಾಗಿದ್ದಾಳೆ, ಮತ್ತೇನು ಬೇಕು, ಬಡವರು ಮನೆ ಹುಡುಗಿ, ನಿನಗೆ ಎಲ್ಲ ಥರದಲ್ಲೂ ಲಾಯಕ್ಕಿದ್ದಾಳೆ ಅಂತ ಹೇಳ್ತಾಳೆ ಪಾಪ ಅವಳು. ಮತ್ತು ಏನು ಹೇಳ್ತಾಳೆ, ಇಷ್ಟೊಂದು ಓದ್ಬಿಟ್ಟು ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದು ಅಂತ ಹೇಳ್ತಾಳೆ. ನಿನ್ನನ್ನು ನೀನು ಮಾರಿಕೊಳ್ಳು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ನೀನು ದುಡಿದ್ಬಿಟ್ಟು ಬೇರೆಯವ್ರ ದುಡ್ಡಲ್ಲಿ ಹೋಗೋ ಅಂಥದ್ದು ಏನಿದೆ, ನೀನು ಮಾರ್ಕೋತೀಯಾ ಅಂತ ಸಿಟ್ಟಲ್ಲೇ ಬೈದ್ಬಿಟ್ಟು ಅಣ್ಣಂಗೆ ಒಳಗಡೆ ಹೋಗ್ತಾಳೆ. ಇವಳು ಕರೆಕ್ಟಾಗಿದ್ದಾಳೆ ಪಾಪ, ಅವ್ರ ತಂದೆನೂ ಸರಿಯಾಗೇ ಇದ್ದಾರೆ. ಬಟ್ ಇವನು ಮುಂದೆ ಫಾರಿನಲ್ಲಿ ಓದಬೇಕು ಅನ್ನೋ ಕೆಟ್ಟ ಆಸೆಯಿಂದ ಈ ಥರ ಹೇಳ್ತಾನೆ. ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದ ನನ್ನ ತಂದೆಯು ಜಪ ತೀರಿಸಿ ಹೊರಗೆ ಬಂದರು. ಒಳಗಡೆ ಜಪ ಮಾಡ್ತಿರ್ತಾರೆ ಇವರಪ್ಪ, ಹೊರಗಡೆ ಬಂದುಬಿಟ್ಟು ಹೇಳ್ತಾರೆ, ನೀನು ವಿಜಯ ಹತ್ತಿರ ಮುಂದೆ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆ ಆಗುತ್ತೇನೆ ಎಂದೆ ಅಂತೆ, ಮುಂದೆ ಓದಿಗೆ ಖರ್ಚು ಕೊಟ್ಟರೆ ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳಿದೆ ಅಂತಲ್ಲಪ್ಪ ವಿಜಯನ ಹತ್ರ, ನಿನ್ನ ತಂಗಿ ಹತ್ರ ಅಂತ ಹೇಳ್ತಾರೆ. ಅವರು ಬಡವರು, 6-7 ಹೆಣ್ಮಕ್ಳು ಇದ್ದಾರೆ, ಎಲ್ಲಿಂದ ತಾನೇ ಹಣ ತರಬಲ್ಲರು? ಹುಡುಗಿ ಲಕ್ಷಣವಾಗಿದ್ದಾಳೆ, ನೀನು ದೊಡ್ಡವರ ಅಳಿಯನಾಗಿ ಲಂಡನ್ನಿಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಎಲ್ಲ ಜವಾಬ್ದಾರಿ ಬಿಟ್ಬಿಟ್ಟು ಲಂಡನ್ನಿಗೆ ಹೋಗ್ತಾನಂತೆ. ಅವ್ರ ಪಾಪ ಬಡವರು, 6-7 ಜನ ಹೆಣ್ಮಕ್ಳಿದ್ದಾರೆ, ಹುಡುಗಿನೂ ಚೆನ್ನಾಗಿದ್ದಾಳೆ, ಮತ್ತೇನು ಅಂತ ತಂದೆ ಕೋಪದಲ್ಲೇ ನನಗೆ ನೀನು ದೊಡ್ಡವ್ರ ಮನೆ ಮಗ ಅಳಿಯ ಆಗಿಬಿಟ್ಟು ಲಂಡನ್ನಿಗೆ ಹೋಗೋದು ನನಗೇನು ಇಷ್ಟ ಇಲ್ಲ ಅಂತ ತಂದೆ ಹೇಳ್ತಾರೆ. ಈ ಹುಡುಗಿಯನ್ನು ಮದುವೆ ಆಗಿ ಇಲ್ಲೇ ಲಾ ಓದುವ ಖರ್ಚು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆ ಅಂತ ಪಾಪ ಅವ್ರ ಲೆವೆಲಿಗೆ ಕರೆಕ್ಟಾಗಿ ಅವ್ರು ಹೇಳ್ತಾರೆ. ನೀನು ಇದೇ ಹುಡುಗಿಗೆ ಮದುವೆ ಆಗಿ ಇಲ್ಲೇ ಲಾ ಓದು, ನಾನು ನಿಂಗೆ ಅದೆಷ್ಟು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ. ಆಗ ಆವತ್ತಿನ ರಾತ್ರಿ ಎಲ್ಲರೂ ಮಲಗಿದಾಗ ಇವನು ಹೊರಗಡೆ ಹೊರಡ್ತಾನೆ. ನನ್ನ ಮನಸ್ಸು ಸಿಟ್ಟಿನಿಂದ ನಮಗೆ ದುರಾಸೆ ಇತ್ತಲ್ವ, ಇವರೆಲ್ಲ ಬೈದ್ಬಿಟ್ರಲ್ಲ, ಸಿಟ್ಟು ಬಂದುಬಿಡುತ್ತೆ, ಮನಸ್ಸು ಚಂಚಲ ಆಗಿಬಿಡುತ್ತೆ. ಆಮೇಲೆ ಆ ಹುಡುಗಿಯನ್ನು ಮದುವೆ ಆಗೋ ಇಚ್ಛೆ ನನಗೆ ಸ್ವಲ್ಪ, ಅದು ಹುಡುಗಿನೇ ನೋಡಿಲ್ಲ ಇವನು, ಆವಾಗಲೇ ಡಿಸೈಡ್, ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ತಂದೆ ಮತ್ತು ತಂದೆ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ನನಗಿಷ್ಟ ಇಲ್ಲ ಅನ್ನೋಕ್ಕೂ ಧೈರ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಾನೆ, ಅವತ್ತು ರಾತ್ರಿ ಮನೆ ಬಿಟ್ಟು ಹೊರಟ. ನನ್ನ ಹಳ್ಳಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ಹೊರಡಲು 10 ನಿಮಿಷವಿದ್ದ ಕಾರಣ ಮದರಾಸಿಗೆ ಒಂದು ಟಿಕೆಟನ್ನು ತೆಗೆದುಕೊಂಡು ಒಂದು ಕಂಪಾರ್ಟ್ಮೆಂಟಲ್ಲಿ ಹೋಗಿ ಕುಳಿತೆ. ನೋಡಿ, ಅವನ ಹಳ್ಳಿಯಿಂದ
ರೈಲ್ ಹೊರಡಲಿಕ್ಕೆ 10 ನಿಮಿಷ ಇತ್ತು. ಆದ್ದರಿಂದ ಮದ್ರಾಸಿಗೆ ಒಂದು ಟಿಕೆಟ್ ತೊಗೊಂಡ್ಬಿಟ್ಟು ಒಂದು ಕಂಫರ್ಟಲ್ಲಿ ಹೋಗಿ ಕೂತ್ಕೊಳ್ತಾನೆ. ನಾನು ಕುಳಿತರೆ ಬೇರೆ ಯಾರೂ ಇರಲಿಲ್ಲ. ಮತ್ತು ರಾತ್ರಿ ಹೊತ್ತು ಯಾರು ಇರ್ತಾರೆ, ಹಳ್ಳಿಯಲ್ಲಿ ಕೂತಿದ್ದಾನು ಟ್ರೈನಲ್ಲಿ, ಸೊ ಯಾರೂ ಇರಲಿಲ್ಲ. ಮತ್ತು ಮುಂದೇನೋ ಗತಿ ಎಂದು ಆಜು ಏನಪ್ಪ ಮುಂದೆ ಟ್ರೈನಲ್ಲೇನೋ ಬಂದು ಕೂತ್ಕೊಂಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಏನೋ ಶಬ್ದವಾದಂತಾಗಿ ಇದ್ದಕ್ಕಿದ್ದಂಗೆ ಏನೋ ಸೌಂಡ್ ಆಗುತ್ತೆ. ಪಟ್ಟನ ಕಣ್ಣು ತೆಗಿತಾನೆ. ನನ್ನ ಎದುರು ಒಬ್ಬ ಮುದುಕ ಕುಳಿತಿದ್ದನು. ಅವನ ಎದುರುಗಡೆ ಪ್ಯಾಸೆಂಜರು ಯಾರೋ ಒಬ್ಬ ಮುದುಕ ಕೂತಿರ್ತಾನೆ. ಮುದುಕನಾದರೂ ಹುಡುಗನಂತೆ ಡ್ರೆಸ್ ಮಾಡಿಕೊಂಡಿದ್ದ. ಅಜ್ಜ ಆದರೂ ಟಿಪ್ ಟಾಪಾಗಿ ಡ್ರೆಸ್ ಮಾಡ್ಕೊಂಡಿರ್ತಾನೆ. ಮುದುಕನ ಥರ ಕಾಣಿಸ್ತಾನೆ ಇರಲ್ಲ. ಅವನು ವೇಷಭೂಷಣಗಳಿಂದ ವ್ಯಕ್ತವಾಗುತ್ತಿತ್ತು, ಇವನು ಬಹಳ ದುಡ್ಡಿರೋನು ಅಂತ ಗೊತ್ತಾಗ್ತಿತ್ತು. ಅವನು ನನ್ನನ್ನೇ ನೋಡುತ್ತಾ ಕುಳಿತಿದ್ದರೂ ಮಾತನಾಡುವಂತೆ ತೋರಲಿಲ್ಲ. ಆ ಅಜ್ಜ ಇವನಿಗೆ ನೋಡ್ತಿರ್ತಾನೆ, ಆದರೆ ಮಾತಾಡೋಕ್ಕೆ ಕಾಣಿಸಲ್ಲ. ಏನು ಮಾಡ್ತಾನೆ, ಯಾರೂ ಇರಲ್ವಲ್ಲ, ಇವನೇ ಮಾತಾಡೋಕ್ಕೆ ಶುರು ಮಾಡ್ತಾನೆ. ನೋಡಿ, ನಾನೇ ಮಾತಾಡಬೇಕಾಗಿ ಬಂತು. ಸ್ವಾಮಿ ದಯಮಾಡಿ ಗಂಟೆ ಎಷ್ಟೊಂದು ಹೇಳಿದ್ರೆ ಟೈಮ್ ಕೇಳ್ತಾನೆ ಫಸ್ಟಿಗೆ. ಅವಾಗ ಅವನೇನು ಹೇಳ್ತಾನೆ, ಅವನು ಗಡಿಯಾರವನ್ನು ನೋಡಿ 2 ಗಂಟೆ 10 ನಿಮಿಷ ಆಗಿದೆ ಅಂತ ಹೇಳ್ತಾನೆ. ಆ ಮುದುಕ ಅಲ್ಲಿಂದ ಅಜ್ಜ ಮಾತಾಡೋಕ್ಕೆ ಸ್ಟಾರ್ಟ್. ಮಾತಾಡಾಡ್ಕೊಂಡು ಇಬ್ಬರು ಮದ್ರಾಸ್ಗೆ ತಲುಪೇ ಬಿಡ್ತಾರೆ. ಇಬ್ಬರು ಫ್ರೆಂಡ್ಸ್ ಆಗೇ ಬಿಡ್ತಾರೆ. ಹಾಗೆ ಅಲ್ವಾ ಟ್ರೈನಲ್ಲೆಲ್ಲರೂ ಮಾತಾಡ್ತಾ ಫ್ರೆಂಡ್ಸ್ ಆಗಿ ಬಾಯ್ ಅಂತ ಬಂದುಬಿಡ್ತೀವಿ. ಸೊ ಇವರು ಅದೇ ಥರ ಫ್ರೆಂಡ್ಸ್ ಆಗ್ತಾರೆ. ಆ ಮುದುಕ ಒಬ್ಬ ರತ್ನದ ವ್ಯಾಪಾರಿ. ಆ ಅಜ್ಜ ಯಾರು ರತ್ನದ ವ್ಯಾಪಾರಿ ಆಗಿರ್ತಾನೆ. ನಾನು ಯಾರೆಂದು ಕೇಳಿದ್ದಕ್ಕೆ ನಾನು ರತ್ನದ ವ್ಯಾಪಾರಿ ಅಂತ ಹೇಳ್ಬಿಟ್ಟು ನೀನು ಯಾರಪ್ಪ ಅಂತ ಕೇಳ್ತಾನೆ. ಅವಾಗ ನಾನು ಬಡವರ ಮನೆ ಮಗ, ನಾನು MA ಪಾಸ್ ಆಗಿದೆ, ಕೆಲಸ ಹುಡ್ಕೋಕ್ಕೆ ಮದ್ರಾಸಿಗೆ ಹೊರಟಿದ್ದೀನಿ ಅಂತ ಹೇಳ್ತಾನೆ. ಯಾಕಂದರೆ ಹುಡುಕಿದ್ರು ಹಿಂಗೆಲ್ಲ ಮಾಡಿ ಬಂದೆ ಅಂದರೆ ಮರ್ಯಾದೆ ಹೋಗುತ್ತಲ್ವ, ಅದಕ್ಕೆ ಹಂಗೆ ಹೇಳ್ತಾನೆ. ಆಗ ಅವನು ಪಾಪ ಅಜ್ಜ ಏನು ಹೇಳ್ತಾನೆ, ಕೆಲಸ ಸಿಕ್ಕಿಲ್ಲ ಅಂದರೆ ನಂಗೆ ಬಂದು ಕಾಣಪ್ಪ, ನನಗೇನಾದರೂ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಇವ್ರು ಮಾತಾಡ್ತಾ ಮದ್ರಾಸ್ ಬಂದೇ ಬಿಡುತ್ತೆ. ಆವಾಗ ಅವನು ಓದಬೇಕಾದ್ರೆ ಇದನ್ನೆಲ್ಲ YMCAಗೆ ಹೋಗ್ಬಿಟ್ಟು ಅಲ್ಲಿ ಸ್ನೇಹಿತರ ಜೊತೆಗೆ ಉಳ್ಕೊಳ್ತಾನೆ. ಫ್ರೆಂಡ್ಸ್ ಮತ್ತೆ ಸೇರ್ಕೊಳ್ತಾರೆ. ಆಗ ಮರುದಿನದಿಂದ ನೆಕ್ಸ್ಟ್ ದಿನದಿಂದ ಕೆಲಸ ಹುಡ್ಕೋಕ್ಕೆ ಶುರು ಮಾಡ್ತಾನೆ. ಆದರೆ ಎಲ್ಲೂ ಕೆಲಸ ಸಿಗಲ್ಲ. ತಂದಿರೋ ದುಡ್ಡೆಲ್ಲ ಖಾಲಿ. ಊಟಕ್ಕೂ ಗತಿ ಇಲ್ದಂಗೆ ಆಗೋಗುತ್ತೆ. ಏನು ಬುದ್ಧಿಗೆ ತೋಚಲ್ಲ. ಅವನಿಗೆ ಸಡನ್ನಾಗಿ ಟ್ರೈನಲ್ಲಿ ಫ್ರೆಂಡ್ ಆಗಿರೋ ಮುದ್ಕೊಂಡು ನೆನಪಾಗುತ್ತೆ. ದೇವ್ರ ದಯಿಂದ ಅವರು ಮನೆಯಲ್ಲಿದ್ದರು. ಏನೋ ದೇವ್ರ ಹೋದಾಗ ಸದ್ಯ ಅವ್ರ ಮನೇಲಿತ್ತು. ಮಾತುಕತೆ ಬಳಿಕ ಕೆಲಸ ಸಿಗಲಿಲ್ಲವೆಂದು ಗೊತ್ತಾಯಿತು. ಎಲ್ಲ ಮಾತಾಡಿದ್ಮೇಲೆ ನನ್ನ ಕೆಲಸ ಸಿಗಲಿಲ್ಲ ಅಂತ ಹೇಳ್ತಾನೆ. ಆಗ ಅಜ್ಜ ಏನು ಹೇಳ್ತಾನೆ, ನನಗೊಬ್ಬ ಮಗಳಿದ್ದಾಳೆ, ದೂರದ ಸಂಬಂಧಿ ಸೊಸೆ ಇದ್ದಾಳೆ, ಅವರಿಗೆ ಪಾಠ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗುತ್ತಾ ಅಂತ ಇವ್ರಿಗೆ ಕೇಳ್ತಾನೆ. ಏನು ಕೆಲಸ ಇಲ್ದಲ್ಲೇ ಇರೋರಿಗೆ ಅದೇ ದೊಡ್ಡ ಕೆಲಸ ಅಲ್ವಾ. ನೆಕ್ಸ್ಟ್ ದಿನದಿಂದ ಪಾಠ ಹೇಳೋಕ್ಕೆ ಬರ್ತಾನೆ. ಮಗಳ ಹೆಸರು ಅಜ್ಜನ ಮಗಳ ಹೆಸರು ಸೀತೆ, ಮತ್ತು ಅವರ ಸೊಸೆ ಹೆಸರು ಶಾಂತಿ ಅಂತ. ನಾನು ಪಾಠ ಹೇಳಲು ಮೊದಲು ಮಾಡಿ 6 ತಿಂಗಳು ಸಂದಿದ್ದವು. 6 ತಿಂಗಳಾಯಿತು ಪಾಠ ಮಾಡೋಕ್ಕೆ ಶುರು ಮಾಡಿ. ಹುಡುಗಿಯರಿಬ್ಬರು ಚೆನ್ನಾಗಿ ಪಾಠ ಕಲಿತಿದ್ದರು. ಹುಡುಗಿಯರಿಬ್ಬರು ಚೆನ್ನಾಗಿ ಪಾಠ ಓದ್ತಾ ಇರ್ತಾರೆ. ಆದರೆ ಶಾಂತಿ ಅಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ. ನೋಡಿ, ಶಾಂತಿ ಅಜ್ಜನ ಸೊಸೆ, ಸೀತೆ ಅಜ್ಜನ ಮಗಳು. ಸೀತೆಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಓದಿದ್ರೆ. ಆದರೆ ಶಾಂತಿ ತುಂಬ ಚೆನ್ನಾಗಿದ್ಲು ಮತ್ತು ಭಾಳ ಮೌನ, ಭಾಳ ಸಿಂಪಲ್ಲಾಗಿ ಸೌಂದರ್ಯವನ್ನು ದುಃಖ ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು ಇವೆಲ್ಲವೂ ಸೇರಿ ನನಗೆ ಮನಸ್ಸು ಅವಳೆಡೆಗೆ ಎಳೆಯತೊಡಗಿದ್ದವು. ನೋಡಿ, ಈ ಹುಡುಗಿ ಭಾಳ ಚೆನ್ನಾಗಿದ್ಲು ಮತ್ತು ಸೈಲೆಂಟ್ ಹುಡುಗಿ. ಎಲ್ಲ ಥರದಲ್ಲೂ ಬಹಳ ಇವನಿಗೆ ಮನಸ್ಸಿಗೆ ಹಿಡಿಸಿದ್ಲು. ಅವನಿಗೆ ಅವಳ ಬಗ್ಗೆ ಒಂದು ರೀತಿಯ ಪ್ರೀತಿ ಶುರುವಾಗುತ್ತೆ. ಅವಳ ತಂದೆ ತಾಯಿರು ಅಷ್ಟೊಂದು ಅನುಕೂಲಿಸ್ತಾರೆ. ಅವನಿಗೆ ಗೊತ್ತಾಗುತ್ತೆ ಅವರ ಅಪ್ಪ ಅಮ್ಮ, ಶಾಂತಿ ಅಪ್ಪ ಅಮ್ಮ ಅಷ್ಟು ಅನುಕೂಲ ಆಗಿರಲಿಲ್ಲ ಅಂತ ಗೊತ್ತಾಗುತ್ತೆ. ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಅನ್ನೋದು ಗೊತ್ತಾಗುತ್ತೆ ಅವನಿಗೆ. ಬಡತನದ ದೆಸೆಯಿಂದ ವರದಕ್ಷಿಣೆ ಕೊಡಲಾಗದೆ ಇನ್ನೂ ಮದುವೆ ಆಗಿರಲಿಲ್ಲ. ಬಡವರಾಗಿದ್ದರು, ವರದಕ್ಷಿಣೆ ಕೊಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅವಳಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಅಂತಲೂ ಗೊತ್ತಾಗುತ್ತೆ ಅವನಿಗೆ. ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಗಿತ್ತು. ದಿನ ಅವಳಿಗೆ ನೋಡ್ತಾ ಇರ್ತಾನೆ. ಅವಳಿಗೆ ಅವಳ ಹಾವ ಭಾವ ಎಲ್ಲ ಭಾಳ ಇಷ್ಟ ಆಗುತ್ತೆ. ಯಾವಾಗಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ.
ಮತ್ತು ಇನ್ನೊಂದು ಮನಸ್ಸು ಏನು ಹೇಳ್ತಾ ಇರುತ್ತೆ, ಮದುವೆ ಆದರೆ ಶಾಂತಿಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅವನು ಲಂಡನಿಗೆ ಹೋಗ್ಬೇಕಲ್ವಾ, ಇದೆಲ್ಲ ಆಗಲ್ಲ ಇವಳಿಗೆ ಮದುವೆ ಆದರೆ ಅಂತಲೂ ಯೋಚನೆ ಮಾಡ್ತಾನೆ. ಆದ್ದರಿಂದ ಅವರನ್ನು ಮರೆಯಲು ಪ್ರಯತ್ನಿಸತೊಡಗಿದನು. ಆದರೆ ನಾನು ಇವಳಿಗೆ ಮದುವೆ ಆಗಿಬಿಟ್ರೆ ಲಂಡನಿಗೆ ಹೋಗೋಕ್ಕಾಗಲ್ಲ, ನಾನು ಇವಳಿಗೆ ಮನಸ್ಸಿಂದ ತೆಗ್ದಾಗಬೇಕು ಅಂತಲೂ ಯೋಚನೆ ಮಾಡ್ತಿರ್ತಾನೆ ಅವನು. ಎಷ್ಟೆಷ್ಟೋ ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಷ್ಟು ಮನಸ್ಸು ಮಾಡಿದ್ರು ಅವಳ ಕಡೆ ಇರೋ ಮನಸ್ಸು ಮತ್ತು ಬೇರೆ ಕಡೆ ಬರ್ತಾ ಇರಲ್ಲ ಅವನಿಗೆ. ನಾನು ಸೀತೆಯನ್ನು ಮದುವೆ ಆಗಬಹುದಿತ್ತು. ನಾನು ಅವಳ ಜೊತೆಯಲ್ಲೇ ಅವಳ ವಯಸ್ಸಿನ ಹುಡುಗಿ ಸೀತೆ, ಮತ್ತು ಇವರಪ್ಪನೂ ಬಹಳ ಸಾಹುಕಾರರು. ಆದರೆ ಅವನಿಗೆ ಎಷ್ಟು ಸರಿ ಅಂದ್ಕೊಂಡ್ರು ಅವನಿಗೆ ಸೀತೆ ಕಡೆ ಮನಸ್ಸೇ ಬರ್ತಿರಲ್ಲ. ಮತ್ತು ಸೀತೆ ಅಪ್ಪ ಅಜ್ಜ ಹೇಳ್ತಿರ್ತಾನೆ ಅಳಿಯ ಅಂತ. ಆದರೂ ಅವರ ಅಳಿಯನಾದರೆ ಲಂಡನ್ನಿಗೆ ಹೋಗಬಹುದಿತ್ತು. ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರದೆಂದು ನನ್ನ ಮನಸ್ಸು ಹೇಳತೊಡಗಿತು. ನೋಡಿ, ಪ್ರೀತಿ ಇದೆ, ಬಡವರು ಮನೆ ಹುಡುಗಿಯನ್ನು ಒಂದೇ ಒಂದು ಕಾರಣಕ್ಕೆ ಏನು ಡಿಸೈಡ್ ಮಾಡಿದಲ್ಲೇ ಹಾಗೆ ಇದ್ದಾನೆ. 9 ಗಂಟೆ ಆಗಿತ್ತು. ನಾನು ಪಾಠದ ಕೋಣೆಯಲ್ಲಿ ಕುಳಿತು ನನ್ನ ಶಿಷ್ಯರಿಬ್ಬರ ನೋಡುತ್ತಿದ್ದೆ. ಇಬ್ಬರಿಗೂ ನಾನು ಕಾಯ್ತಾಯಿದ್ದೆ. 9 ಗಂಟೆ ಆಗಿತ್ತು ಅವತ್ತೊಂದು ದಿನ. ನಾನಿಬ್ಬರಿಗೂ ಕಾಯ್ತಾಯಿದ್ದೆ. ಬಾಗಿಲು ತೆರೆದು ಬಾಗಿಲು ತೆಗೆದು ಸೌಂಡ್ ಆಯಿತು. ತೆರೆದ ಬಾಗಿಲಿಂದ ಒಳಗೆ ಹೊಕ್ಕಳು ಸೀತೆ. ಶಾಂತಿಯ ಸುಳಿವಿಲ್ಲ ನೋಡಿ. ಬೇಗ ಅವತ್ತು ಬಾಗಿಲು ತೆಗಿತಾಳೆ ಸೀತೆ, ಒಳಗೆ ಬರ್ತಾಳೆ. ಆದರೆ ಶಾಂತಿ ಅವತ್ತು ಬರಲ್ಲ. ಅವಳನ್ನು ಕಾಣದೆ ಮನಸ್ಸಿಗೆ ಅವಳಿಗೆ ಶಾಂತಿಗೆ ನೋಡ್ದಲ್ಲಿ ಇವನಿಗೆ ಮನಸ್ಸು ಒಂಥರ ಅನಿಸುತ್ತೆ. ಆದರೆ ಕೇಳುವ ಮೊದಲೇ ಅವಳೇ, ನೋಡಿ ಮಿಸ್ಟ್ರೆ, ನಿನ್ನೆ ರಾತ್ರಿ ಶಾಂತಿಯ ತಂದೆ ಬಂದುಬಿಟ್ಟು ಅವನು ಶಾಂತಿ ಬಗ್ಗೆ ಕೇಳೋಕ್ಕಿಂತ ಮುಂಚೆನೇ ಸೀತೆ ಏನು ಹೇಳ್ತಾಳೆ, ನಿನ್ನೆ ರಾತ್ರಿಯೇ ಸೀತೆಯ ತಂದೆ ಬಂದುಬಿಟ್ಟು ಶಾಂತಿಯ ತಂದೆ ಬಂದುಬಿಟ್ಟು ಊರಿಗೆ ಕರ್ಕೊಂಡು ಹೋದರು. ಯಾಕಂತ ಗೊತ್ತಿದೆಯೇ? ಮದುವೆಗೆ ಎಂದಳು. ನಿಮ್ಗೇನಾದರೂ ಗೊತ್ತಾ ಯಾಕೆ ಅಂತ? ಮದುವೆ ಮಾಡ್ಸೋಕ್ಕೆ ಅಂತ ಹೇಳ್ತಾಳೆ. ಆಗ ನನಗೆ ತಿಳಿಯಿತು, ಶಾಂತಿ ಇಲ್ಲದೆ ನಾನು ಬದುಕಲಾರೆ. ಇದಕ್ಕಿದ್ದಾಗೆ ದಿನ ಟ್ಯೂಷನಿಗೆ ಬರ್ತಾ ಇರ್ತಾಳೆ, ಅವಳು ಕಣ್ಣಿಗೆ ಕಾಣಿಸ್ದಂಗೆ ಆಗ್ತಾಳಲ್ಲ, ಅವನಿಗೆ ಅವಳು ಇಲ್ದಲ್ಲೇ ಇರ್ಲಿಕ್ಕಾಗಲ್ಲ ಅನ್ನೋ ಒಂದು ಮನವರಿಕೆ ಆಗ್ತಾ ಬಂತು. ಮೊದಲೇ ಅವಳ ತಂದೆ ತಾಯಿಯರನ್ನು ಕೇಳದಿದ್ದಕ್ಕಾಗಿ ನನ್ನನ್ನು ನಾನೇ ಎಳೆದುಕೊಂಡೆ. ಮೊದಲೇ ಅಪ್ಪ ಅಮ್ಮನ ಕೇಳ್ಬೋದಾಗಿತ್ತು. ಅದಕ್ಕೆ ನಂಗೆ ಮೊದಲೇ ಬೇಜಾರಾಯಿತು. ಅಂದರೆ ಅವನಿಗೆ ಆಪರ್ಚುನಿಟಿ ಇತ್ತು, ಅಪ್ಪ ಅಮ್ಮನ ಕೇಳಿಬಿಟ್ಟು ಮದುವೆ ಆಗ್ಬೋದಾಗಿತ್ತು ಅವನು. ಈ ಥರ ಏನೂ ಮಾಡಲಿಲ್ಲ ಅವನು. ಅವ್ರ ಅಪ್ಪ ಮದುವೆ ಮಾಡಲಿಕ್ಕೆ ಕರ್ಕೊಂಡೋದ್ರು. ಹಾಗಾಗಿ ಅವನೇ ಬೈಕೊಳ್ತಾನೆ. ಹಣದಾಸೆಯಿಂದ ನನ್ನ ಜೀವನವನ್ನು ನಾನೇ ಕೊಂಡ ಮೇಲೆ ಗೊತ್ತಾಯಿತು, ಶಾಂತಿ ವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವೆಂದು. ಅವಳಿಲ್ದಲೇ ಇರೋಕ್ಕಾಗಲ್ಲ ಅಂತ ಅವನಿಗೆ ಮನವರಿಕೆ ಆಗುತ್ತೆ. ಶಾಂತಿಯನ್ನು ಕಳೆದುಕೊಂಡು ಅಂದಿನ ದಿನವನ್ನೆಲ್ಲ ಅಶಾಂತಿಯಲ್ಲಿ ಕಳೆದೆ. ಅವಳು ಯಾವತ್ತೂ ಟ್ಯೂಷನ್ಗೆ ಬರಲಿಲ್ಲ. ಅವತ್ತಿಂದ ಅವನಿಗೆ ಅಶಾಂತಿ ಅಂದರೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಅವನಿಗೆ. ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದ ತೋರಿಸಿದಳು. ನೆಕ್ಸ್ಟು ಟ್ಯೂಷನಿಗೆ ಬಂದಾಗ ಸೀತೆ ಅವನಿಗೆ ಒಂದು ಕಾಗದ ತೋರಿಸ್ತಾಳಂತೆ, ಪೇಪರ್. ಶಾಂತಿಯ ಕಾಗದವನ್ನು ಓದಿದೆ. ಶಾಂತಿ ಒಂದು ಲೆಟರ್ ಬರೆದಿರ್ತಾಳೆ. ಏನು? ವರದಕ್ಷಿಣೆಯನ್ನು ಕೊಡಲಾಗದ ತಂದೆ ತಾಯಿಯರು 4 ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಓದಿ ಶಾಂತಿಯಂತಹ ಸ್ವರ್ಣ ಪುತ್ಥಳಿಯನ್ನು ಕೊಡುವುದು ಅಲ್ಲದೆ ಅವಳೊಂದಿಗೆ ವರದಕ್ಷಿಣೆಯನ್ನು ಕೊಡಬೇಕೆಂದು ಕೇಳಿದ ನೀಚನನ್ನು ಶಪಿಸಿದೆ. ನೋಡಿ, ಇವನು ಅದೇ ವರದಕ್ಷಿಣೆ ಕಾಲದಲ್ಲಿ ಪಾಪ ಅವಳಿಗೆ ಮದುವೆ ಆಗೋರೇ ಇಲ್ದಲ್ಲೇ ಪಾಪ 4 ಜನ ಮೊಮ್ಮಕ್ಕಳಿರೋ ಅಜ್ಜನನ್ನು ಮದುವೆ ಮಾಡಲಿಕ್ಕೆ ಅಪ್ಪ ಕರ್ಕೊಂಡೋಗಿದ್ದನ್ನು ಅವಳು ಸಹಿಸಲಾರ್ದಲ್ಲೇ ಅವಳು ಏನು ಮಾಡ್ಕೊಂಡಿರ್ತಾಳೆ, ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಇವನು ಅವರಿಗೆ ಬೈಕೊಳ್ತಾನೆ, ಇಂಥ ಹುಡುಗಿಗೆ ವರದಕ್ಷಿಣೆ ಯಾರು ಕೇಳ್ತಾರೆ ಅಂತ. ಆಮೇಲೆ ಆ ವರದಕ್ಷಿಣೆ ಕೇಳಿದ್ದ ನೀಚರನ್ನು ಮನಸ್ಸಲ್ಲೇ ಶಪಿಸ್ಕೊಳ್ತಾನೆ. ಹಿಂದೊಂದು ಬಾರಿ ಮತ್ತೆ ನೆನ್ಪು ಮಾಡ್ಕೊಳ್ತಾನೆ, ನಾನು ಒಂದು ಸರಿ ಬಡವರ ಹುಡುಗಿಯನ್ನು ಮದುವೆ ಆಗಲು ತಿರಸ್ಕರಿಸಿದ್ದು ದುಃಖದ ಬರದಲ್ಲಿ ಮರೆತೇ ಹೋಗಿತ್ತು ಅವನಿಗೆ. ಅವನು ಅದೇ ಅಲ್ವ ಮಾಡಿರ್ತಾನೆ, ಅವನಿಗೆ ಅದು ಮರೆತೇ ಹೋಗಿರುತ್ತೆ. ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆ ಆಗಿದ್ದರೆ ಆ ಮುತ್ತು ಬಾಲೆ ಈಗ ಸುಖವಾಗಿರ್ತಿದ್ದಳು. ನಾನೇ ಆ ಹುಡುಗಿಗೆ
ಕೇಳಿಬಿಟ್ಟು ಮದುವೆ ಆಗಿದ್ರೆ ಅವಳೆಷ್ಟು ಸುಖವಾಗಿರ್ತಿದ್ಲು ಅಂತ ಅಂದ್ಕೊಳ್ತಾನೆ. ನನ್ನ ತಪ್ಪಿಗಾಗಿ ನನ್ನನ್ನು ನಾನೇ ಜರಿದುಕೊಂಡೆ ನೋಡಿ. ದುರಾಸೆಯೇ ಅವನಿಗೆ ಎಷ್ಟು ಮೂಲ ಆಯಿತು. ಸೊ ಅವನೇ ಜರಿದ್ಕೊಳ್ತಾನೆ, ನಾನೆಷ್ಟು ಕೀಳು ಅಂತ ಹೇಳ್ಬಿಟ್ಟು. ವರದಕ್ಷಿಣೆ ಎಂಬ ಪಿಚಾಚಿಯು ಅದೆಷ್ಟು ಸುಕುಮಾರಿಯನ್ನು ಬರೆದು ಬಿದ್ದುಕೊಂಡಿದೆಯೋ ದೇವರೇ ಕಾಡ ನೋಡಿ. ಹೆಣ್ಮಕ್ಳು ಜಾಣರಿರ್ತಾರೆ, ಎಲ್ಲ ಥರದಲ್ಲೂ ಯೋಗ್ಯರಿರ್ತಾರೆ, ಆದರೆ ವರದಕ್ಷಿಣೆ ಅನ್ನೋ ಪಿಚಾಚಿಯಿಂದ ಅವರ ಜೀವನನೇ ಕಳ್ಕೋಬೇಕಾಗತ್ತೆ. ಹಾಗಾಗಿ ವರದಕ್ಷಿಣೆ ಬೇಕು ಅಂತ ದುರಾಸೆ ಮಾಡಬಾರ್ದು ಅಂತ ಈ ಪಾಠದ ಒಂದು ಮಾರಲ್ ಆಗಿದೆ ಮಕ್ಕಳೇ. ಆದರೆ ನನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು. ಇವನೇನು ತಪ್ಪು ಮಾಡ್ದ ಅಂತ ಗೊತ್ತಾದ ಮೇಲೆ ಇವನಿಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು. ಅಂದಿನ ರಾತ್ರಿಯೇ ಊರಿಗೆ ಹೊರಟೆ. ಅವನಿಗೆ ಹಾಕೋ ಅಲ್ಲಿ ರಂಗೆ ಆಗಲಿಲ್ಲ. ರಾತ್ರಿ ಊರಿಗೆ ಹೊರಡ್ತಾನೆ. ಮರುದಿನ ಬೆಳಗಿನ ಹೊತ್ತಿನಲ್ಲಿ ಮನೆಗೆ ತಲುಪಿದೆ. ಬೆಳಗ್ಗೆನೆ ಊರಿಗೆ ಹೋಗ್ತಾನೆ. ನಾನು ಹೋಗುವಾಗ ಅಮ್ಮ ಅಂಗಳ ಸಾರಿಸಿ ರಂಗೋಲಿ ಇಡ್ತಿರ್ತಾಳೆ. ರಾತ್ರಿ ಟ್ರೈನ್ ಹತ್ತಿರ್ತಾನೆ. ಸೊ ಬೆಳಗ್ಗೆ ಅವನು ಹೋಗೋ ತನಕ ಅಮ್ಮ ಎದ್ದು ರಂಗೋಲಿ ಹಾಕ್ತಾ ಇರ್ತಾಳೆ. ನನ್ನ ತಂದೆಯು ವಿಯು ಒಳಗಿದ್ದರು. ಅವರು ನನ್ನ ತಂಗಿ ಮತ್ತು ತಂದೆ ಒಳಗಡೆ ಇರ್ತಾರೆ. ಅಮ್ಮನೊಂದಿಗೆ ಮಾತನಾಡಿ ಒಳಗೆ ಹೋದರೆ ಅಮ್ಮನ ಜೊತೆ ಮಾತಾಡಿಬಿಟ್ಟು ಒಳಗೆ ಹೋದೆ. ನಾನು ಅಲ್ಲಿ ನಿಲ್ಲದೆ ನನ್ನ ಕೋಣೆಗೆ ಹೋದೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ನೋಡುತ್ತಾ ನಿಂತಿದ್ದಳು. ನಾನು ಅಲ್ಲಿ ನಿಲ್ಲಕ್ಕಾಗಲಿಲ್ಲ ನನಗೆ. ಸೊ ನಾನು ರೂಮಿಗೆ ಹೋಗ್ತೀನಿ. ಆವಾಗ ವಿಜಯ ಇವನ ತಂಗಿ ಒಂದು ಫೋಟೋ ನೋಡ್ತಿರ್ತಾಳೆ. ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು. ಇವನಿಗೆ ನೋಡಿಬಿಟ್ಟು ಆ ಫೋಟೋ ತೆಗೆದಿರ್ತಾಳೆ, ಬಚ್ಚಿಟ್ಕೊಳ್ತಾಳೆ. ಆಗ ಅವಳು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದಳು. ನನಗೆ ಬಹಳ ಆಶ್ಚರ್ಯವಾಯಿತು. ನಾನು ಯಾರ ಚಿತ್ರನೂ ನೋಡ್ತಿರ್ಲಿಲ್ಲಪ್ಪ. ಫೋಟೋ ನೀನು ಸಾಯಿಸಿದೆಲ್ಲ ಹುಡುಗಿ, ಇದೇ ಹುಡುಗಿ ಫೋಟೋ ನೋಡ್ತಿದ್ದೆ ಅಂತ ಹೇಳ್ತಾಳೆ. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ. ಶಾಂತಿಯ ಚಿತ್ರ. ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ. ಶಾಂತಿಯೇ ನಾನು ಮೊದಲು ಕೈಬಿಟ್ಟ ಕನ್ಯೆ, ಈಗ ಏನು ಪ್ರಯೋಜನ ನೋಡಿ. ಅವನು ಮೊದಲು ಅವನಿಗೆ ಫಿಕ್ಸ್ ಆಗಿದ್ದು ಅದೇ ಹುಡುಗಿ, ಮತ್ತೆ ಎರಡನೇ ಸರಿ ಅವನು ಕಣ್ಣಿಂದ ನೋಡಿ ಪ್ರೀತಿಸಿದ ಹುಡುಗಿನೂ ಅವಳೇ ಆಗಿದ್ಲು. ಅವಳದೇ ಆಹುತಿಯು ನಡೆದು ಹೋಗಿದೆ. ಇದನ್ನು ಇವನು ಪೇಪರಲ್ಲಿ ಈ ಫೋಟೋ ನೋಡಿಬಿಟ್ಟು ಇವನಿಗೆ ಬೇಜಾರಾಗುತ್ತೆ. ಬೇಜಾರಾಗಲಿ ಏನಾದರೂ ಆಗಲಿ ಆ ಹುಡುಗಿ ಮತ್ತೆ ಬರ್ತಾಳಾ? ಇಲ್ಲ. ವರದಕ್ಷಿಣೆ ಅನ್ನೋದು ಎಷ್ಟು ಕೆಟ್ಟ ಪಿಡುಗು, ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಅನ್ನೋದನ್ನು ನಮ್ಮ ಲೇಖಕಿಯಾದ ಕೊಡಗಿನ ಗೌರಮ್ಮನವರು ಬಹಳ ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದರ ಕ್ವಶನ್ ಆನ್ಸರ್ಸನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.